ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೆಲ್ಲರಿಗೂ ಕೂಡ ಅಶ್ವವೇಗ ವಾಹಿನಿಯ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ರಾಷ್ಟ್ರ ದೇವೋಭವ ಹೇಳಿದೆನಲ್ಲ, ಫಸ್ಟ್ ಎಪಿಸೋಡಲ್ಲಿ ಹೇಳಿದೆ ಇದು ರಾಷ್ಟ್ರ ದೇವೋಭವ. ಓಕೆ, ಇದು ಪವರ್ಫುಲ್ ಆಗಿದ್ರೇ ಇದು 4 ಚೆನ್ನಾಗಿ ವರ್ಕ್ ಆಗೋದು ಅಂತಂತ. ಹಾಗಾಗಿ ಈ ರಾಷ್ಟ್ರ ದೇವೋಭವ ಅಂತಂದಾಗ ನಾವು ಭಾರತವನ್ನು ಭಾರತ ಮಾತೆ ಅಂತ ಕರಿತೀವಿ ಅಲ್ವಾ? ಯಾಕೆ ಭಾರತ ಮಾತೆ? ನಮ್ಮೆಲ್ರಿಗೂ ಕೂಡ ನಾವು ಎಲ್ಲಿಂದ ಬರ್ತೀವಿ, ಯಾರ ಮಡಿಲಿಂದ ಬರ್ತೀವಿ ಅಂತಂತಂದಾಗ ತಾಯಿಯ ಗರ್ಭದಿಂದ ಆಚೆ ಬರ್ತೀವಿ. ಹಾಗೆ ನಾವು ಈ ಭಾರತ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಕೂಡ ಹುಟ್ಟಿದ್ರೂ ಕೂಡ ನನ್ನ ತಾಯಿ, ಅವಳ ತಾಯಿ, ಅವಳ ತಾಯಿ, ಅವಳ ತಾಯಿ, ಯಾವ ತಾಯಿಯನ್ನು ತೆಗೆದುಕೊಂಡ್ರೂ ಕೂಡ ಈ ಭಾರತ ದೇಶದ ಮಣ್ಣಿಂದ ಹುಟ್ಟಿ ಬಂದವಳು. ಆ ಹುಟ್ಟಿ ಬಂದಂಥ ಆ ತಾಯಿಯಂದರ ಹೊಟ್ಟೆಯಿಂದ ನಾ ಹುಟ್ಟಿ ಬಂದೆ ಅಂತಂತಂದಾಗ ನನ್ನ ಮೂಲ ತಾಯಿ ಭಾರತ ಮಾತೆ. ಯಾಕೆ ನಾವು ಭಾರತ ಮಾತೆ ಅಂತ ಕರಿತೀವಿ ಭಾರತಕ್ಕೆ? ಯಾಕೆ ಬೇರೆ ದೇಶಗಳು ಕರೆದಂಗೆ ಸುಮ್ಮನೆ ಆ ದೇಶದ ಹೆಸರನ್ನು ಮಾತ್ರ ಹೇಳಿದೆ, ಭಾರತ ಮಾತೆ ಅನ್ನುವಂಥ ಒಂದು ಭಾವವನ್ನು ಯಾಕೆ ಅದರ ಜೊತೆಗೆ ಜೋಡಣೆ ಮಾಡ್ತಾ ಹೋಗ್ತೀವಿ? ಯಾಕೆ ಅಂತಂತಂದರೆ ಮನುಷ್ಯ ಅಂತಂದರೆ ಅವನೊಬ್ಬ ಭಾವಜೀವಿ, ಭಾವನೆಗಳನ್ನು ಉಳ್ಳಂಥವನು ಮನುಷ್ಯ ಜೀವಿ. ಪ್ರಾಣಿಗಳಲ್ಲಿ ಭಾವನೆಗಳಿವೆ, ಗಿಡ ಮರಗಳಲ್ಲಿ ಭಾವನೆಗಳಿದೆ, ಪ್ರಾಣಿ ಪಕ್ಷಿಗಳಲ್ಲಿ ಭಾವನೆಗಳಿದೆ, ಕಲ್ಲು ಮಣ್ಣುಗಳಲ್ಲೂ ಕೂಡ ಭಾವನೆ ಇದೆ. ಇವುಗಳೆಲ್ಲ ತನ್ನದೇ ಮಟ್ಟದಲ್ಲಿ ಭಾವನೆಗಳನ್ನು ಇಟ್ಕೊಂಡಿವೆ. ಆದರೆ ಹೆಚ್ಚಾಗಿ ಭಾವನೆ ಇರುಳ್ಳಂತಹ ಒಂದು ಜೀವಿ ಈ ಪ್ರಪಂಚದಲ್ಲಿ ಯಾವುದು ಅನ್ನೋದಾದರೆ ಅದು ಈ ಮನುಷ್ಯ ಜೀವಿ. ಈ ಮನುಷ್ಯ ಜೀವಿ ಈ ಭಾವನೆಗಳನ್ನು ಇಟ್ಕೊಂಡಿದ್ದಾನೆ. ಪ್ರತಿಯೊಂದು ಆಚಾರದಲ್ಲೂ, ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಸಂಗತಿಗಳಲ್ಲೂ ಕೂಡ ತನ್ನ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಏಕೈಕ ಜೀವಿ ಈ ಮಾನವ. ಹಾಗಾಗಿ ನಾವು ನಮ್ಮ ಭಾರತ ಮಾತೆಗೆ ಸದಾ ಸರ್ವದ ಚಿರೋಣಿಯಾಗಿರಬೇಕು. ಯಾಕೆ ಮಾತೆ ಅಂತ ಅಷ್ಟೇ ಸಾಧಾರಣವಾಗಿ ಕರೆದುಬಿಡ್ತೀವಿ? ಕರೆಯೋಕ್ಕೆ ಸಾಧ್ಯನಾ? ಇಲ್ಲ. ಮಾತೆ ಅಂದರೆ ಏನು? ತಗೊಳ್ಳೋಣ, ನಮ್ಮ ತಾಯಿನೇ ತಗೊಳ್ಳೋಣ. ತನ್ನ ಗರ್ಭದಲ್ಲಿ ಇದ್ದಾಗಲಿಂದಲೂ ಕೂಡ ನಮ್ಮನ್ನೆಲ್ಲನೂ ಕೂಡ ಯಾವ ರೀತಿ ಆಕೆ ಪಾಲನೆ ಪೋಷಣೆಯನ್ನು ಮಾಡ್ತಾ ಹೋಗ್ತಾಳೆ ಅಂತನ್ನೋದಾದರೆ, ತನಗೆ ತಿನ್ನೋಕ್ಕೆ ಊಟ ಮಾಡೋಕ್ಕೆ ಇಷ್ಟ ಇಲ್ಲದಿದ್ರೂ ಕೂಡ ಅಯ್ಯೋ ತನ್ನ ಮಗು ಹೊಟ್ಟೆಯಲ್ಲಿರುವಂಥ ಆ ಮಗು ನಿರ್ಜೀವ, ಆ ಮಗುಗೆ ನಿಶಕ್ತಿ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ತನಗೆ ಇಷ್ಟವಿಲ್ಲದಿರಲಿ ತಿಂತಾ ಹೋಗ್ತಾಳೆ. ಎಷ್ಟೋ ವಿಚಾರಗಳನ್ನು ತನಗೆ ಇಷ್ಟ ಆಗುವಂಥದ್ದು ಕೆಲವನ್ನ ತಿನ್ನೋದೇ ಇಲ್ಲ ಆ ತಾಯಿ. ಯಾಕೆ ಅಂತಾರೆ, ಅದನ್ನು ತಿಂದರೆ ಒಳಗಿರೋಂಥ ಮಗುಗೆ ಏನೋ ಹೆಚ್ಚು ಕಮ್ಮಿ ಆಗಿಬಿಡುತ್ತಂತೆ. ಹಿರಿಯರು ಹೇಳ್ತಾರೆ, ತಿನ್ನಬೇಡಮ್ಮ, ಇದನ್ನು ತಿಂದರೆ ಒಳಗಿರೋಂಥ ಮಗುಗೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ತಿನ್ನಲ್ಲ, ತನಗಿಷ್ಟಪಟ್ಟಿದ್ದನ್ನು ಮಾಡಲ್ಲ, ತನಗಿಷ್ಟಪಟ್ಟಿದ್ದನ್ನು ತಿನ್ನಲ್ಲ, ತನಗಿಷ್ಟಪಟ್ಟಿದ್ದನ್ನು ಕುಡಿಯಲ್ಲ. ಇಷ್ಟೆಲ್ಲ ನೋಡಿ ನಮ್ಮನ್ನು ಅಷ್ಟು ಚೆನ್ನಾಗಿ ಜೋಪಾನವಾಗಿ, ಸುರಕ್ಷಿತವಾಗಿ, ಆರೋಗ್ಯಪೂರ್ಣವಾಗಿ ನಮಗೆ ಜನ್ಮವನ್ನು ಕೊಡ್ತಾಳೆ ಆ ತಾಯಿ. ಅದೇ ರೀತಿಯಾಗಿ ಈ ನನ್ನ ಭಾರತ ಮಾತೆ ನಮಗೆ ಬೇಕಾಗಿರೋದನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದಾಳೆ. ಉತ್ತಮವಾದಂಥ ಗಾಳಿ, ಉತ್ತಮವಾದಂಥ ನೀರು, ಉತ್ತಮವಾದಂಥ ಬೆಳೆ, ಉತ್ತಮವಾದಂಥ ಭೂಮಿ, ಉತ್ತಮವಾದಂಥ ಜ್ಞಾನ, ಉತ್ತಮವಾದಂಥ ವಿವೇಕ, ಉತ್ತಮವಾದಂಥ ವೈರಾಗ್ಯ, ಉತ್ತಮವಾದಂಥ ವಿಚಾರ, ಉತ್ತಮವಾದಂಥ ಆಚಾರ, ಉತ್ತಮವಾದಂಥ ವಿಜ್ಞಾನ, ಉತ್ತಮವಾದಂಥ ಸುಜ್ಞಾನ, ಉತ್ತಮವಾದಂಥ ಪ್ರಜ್ಞಾನ, ಇದೆಲ್ಲವನ್ನು ಕೂಡ ತನ್ನದೇ ಮಕ್ಕಳಿಂದ ಅನೇಕ ಋಷಿಮುನಿಗಳ ಮೂಲಕ ಮುಂದೆ ಬರುವಂತಹ ನನ್ನ ಸಂತತಿ ಅವರೆಲ್ಲರೂ ಕೂಡ ಉತ್ತಮವಾಗಿ, ಪ್ರಬಲರಾಗಿ, ಸಬಲರಾಗಿ ಬಾಳಲಿ, ಬದುಕಲಿ, ಜೀವನದಲ್ಲಿ ಅತ್ಯುತ್ತಮವಾದನ್ನು ಪಡೆಯಲಿ, ಅತ್ಯುತ್ತಮವಾದನ್ನು ಕೊಡಲಿ ಅಂತ ರೀತಿಯಲ್ಲಿ ಆಕೆ ಏನು ಮಾಡಿದ್ಲು, ತನ್ನ ಗರ್ಭದಿಂದ ಬಂದಂಥ ಅನೇಕ ಋಷಿಮುನಿಗಳಿಗೆ ದಿವ್ಯ ಜ್ಞಾನವನ್ನು ಪಡೆಯೋ ರೀತಿಯಲ್ಲಿ ಮಾಡಿ, ಆ ಜ್ಞಾನವನ್ನು ನಮ್ಮೆಲ್ಲರಿಗೂ ಕೂಡ ಹಂಚೋ ರೀತಿಯಲ್ಲಿ ಮಾಡಿ, ವೇದಗಳ ಮೂಲಕ, ಉಪನಿಷತ್ತುಗಳ ಮೂಲಕ, ರಾಮಾಯಣ ಮಹಾಭಾರತದ ಕಾವ್ಯಗಳ ಮೂಲಕ, ಎಲ್ಲದರ ಮೂಲಕ ನಮಗೆ ಬೇಕಾಗಿರುವಂಥ ಜೀವನದಲ್ಲಿ ಅಡಿಗಡಿಗೂ ಬೇಕಾಗಿರುವಂತಹ ದಿವ್ಯ ಜ್ಞಾನವನ್ನು ಕೊಡ್ತಾ ಹೋದಂಥವಳು ಈ ಭಾರತ ಮಾತೆ. ಎಷ್ಟು ಕೃತಜ್ಞರಾಗಿರ್ಬೇಕಲ್ವ ನಾವು? ಇದೀವ ನಾವು? ಖಂಡಿತವಾಗ್ಲೂ ಇಲ್ಲ. ನಾನು ನೋಡ್ತಾ ಇದೆಯಲ್ಲ, ಸಾಕಷ್ಟು ನನ್ನ ಸ್ನೇಹಿತರಲ್ಲಿ ಕೆಲವೊಬ್ಬರು ಫಾರಿನ್ಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಸೆಟ್ಲ್ ಆಗ್ಬಿಟ್ರು. ಹೇಳ್ತಾ ಇರ್ತಾರೆ, ಅಯ್ಯೋ ಇಂಡಿಯಾನ ಗುರು, ಬಿಟ್ಟ ಗುರು, ಅದು ಏನು ದೇಶ ಅಂತ ಅಂದ್ಕೊಂಡಿದೆ, ಎಂಥ ದೇಶ ಅಂದ್ಕೊಂಡಿದೆ, ಅದು ರೋಡ್ ಸರಿ ಇಲ್ಲ, ಅತ್ಲಾಗಿ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿರೋ ರಾಜಕಾರಣಿಗಳು ಸರಿ ಇಲ್ಲ, ಅಲ್ಲಿರೋ ಆಫೀಸರ್ಗಳು ಸರಿ ಇಲ್ಲ, ಅಲ್ಲಿರೋಂಥ BBMP ಅವ್ರು ಸರಿ ಇಲ್ಲ, ಅಲ್ಲಿರೋಂಥ ಕಮಿಷನರ್ಗಳು ಸರಿ ಇಲ್ಲ, ಅದಿಲ್ಲ, ಇದಿಲ್ಲ, ಬರೀ ಕೊರತೆಗಳನ್ನೇ ಹೇಳುವಂಥ ಕೊರತೆಗಳ ಶೂರರವರು ಹೇಳ್ತಾ ಇರ್ತಾರೆ. ನಿಜ, ನನ್ನ ದೇಶದಲ್ಲಿ ಎಲ್ಲವೂ ಸರಿ ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಇತರ ದೇಶದಲ್ಲಿ ಎಲ್ಲವೂ ಸರಿ ಇದೆ ಅಂತನಾ? ಎಲ್ಲ ದೇಶಗಳಲ್ಲೂ ತನ್ನದೇ ಆದಂಥ ಪ್ಲಸ್ಸು ಮೈನಸ್ಸು ಇದ್ದೇ ಇರ್ತದೆ, ಕೊರತೆಗಳಿದ್ದೇ ಇರ್ತದೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಹಾಗಾಗಿ ನನ್ನ ದೇಶ ಹೀಗಿದೆ, ಸೊ ಈ ದೇಶವನ್ನು
ಸುಭದ್ರಗೊಳಿಸಬೇಕು, ಸದೃಢಗೊಳಿಸಬೇಕು, ಸುಂದರಗೊಳಿಸಬೇಕು, ಸುಮಧುರಗೊಳಿಸಬೇಕು, ಸಮೃದ್ಧಗೊಳಿಸಬೇಕು ಅಂತನಂಥ ಆದ್ಯ ಕರ್ತವ್ಯ ಯಾರ್ದಾಗಿರಬೇಕು? ನಮ್ಮದಲ್ವಾ? ನನ್ನ ತಾಯಿ ಹರಕಲು ಸೀರೆ ಉಟ್ಕೊಂಡಿದ್ದಾಳೆ, ಹಾಗಂತಬಿಟ್ಟು ನನ್ನ ತಾಯಿಯನ್ನು ಹೀಯಾಳಿಸ್ಕೊಂಡು ಪಕ್ಕದ ಮನೆಯ ತಾಯಿ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಇದ್ದಾಳೆ ಅಂತಂದ್ಬಿಟ್ಟು ಅವಳು ಅಂದವಾಗಿದ್ದಾಳೆ, ಅವಳು ಚೆಂದವಾಗಿದ್ದಾಳೆ, ಅವಳೇ ಸರಿ, ಅವಳೇ ಸುಂದರಿ ಅನ್ನೋ ರೀತಿಯಲ್ಲಿ ಮಾತಾಡೋವಂಥದ್ದು ಸರಿನೋ ತಪ್ಪು? ಇರಲಿ, ಅವರು ಸುಂದರವಾಗಿರಲಿ, ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ, ಆನಂದವಾಗಿರಲಿ. ನನ್ನ ತಾಯಿಯನ್ನು ಕೂಡ ನಾನು ಹಾಗೆ ನೋಡ್ಕೋಬೇಕಾಗಿರೋ ಕರ್ತವ್ಯ ಯಾರ್ದು? ಮಗನಾದ ನಂದಲ್ವಾ? ಪುತ್ರ ಪುತ್ರಿಯರಾದಂಥ ನಮ್ಮ ಕರ್ತವ್ಯಗಳಲ್ವಾ? ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು, ಚೆನ್ನಾಗಿ ಬೆಳೆಸ್ಕೋಬೇಕಾಗಿರೋದು. ನನ್ನ ತಾಯಿಗೂ ಕೂಡ ರೇಷ್ಮೆ ಸೀರೆಯನ್ನು ಉಡಿಸಿ, ನನ್ನ ತಾಯಿಯನ್ನು ಕೂಡ ಆರೋಗ್ಯಪೂರ್ಣವಾಗಿಟ್ಟು, ನನ್ನ ತಾಯಿಗೂ ಕೂಡ ಐಶ್ವರ್ಯನ ಕೊಟ್ಟು, ನನ್ನ ತಾಯಿಯನ್ನು ಅಲಂಕಾರ ಮಾಡಿ, ನನ್ನ ತಾಯಿಯನ್ನು ಕೂಡ ಸದೃಢಗೊಳಿಸುವಂತಹ, ಸುಭದ್ರಗೊಳಿಸುವಂತಹ ಕೆಲಸ ಯಾರದು? ನಮ್ಮದಲ್ವೇ? ಬೇರೇನು ಬಂದು ಮಾಡ್ತಾನೇನೋ? ನಮ್ಮದಾಗಿರಬೇಕು. ಈ ಒಂದು ರಾಷ್ಟ್ರ ಚಿಂತನೆ ನಮ್ಮಲ್ಲಿ ಬರಬೇಕು, ರಾಷ್ಟ್ರಭಕ್ತಿ ಬರಬೇಕು, ರಾಷ್ಟ್ರದ ಹಿತ ನಮ್ಮಲ್ಲಿ ಬರಬೇಕು. ಇದನ್ನೆಲ್ಲ ನೋಡಬೇಕು ಅಂತ ಅನ್ನೋದಾದರೆ ಸ್ವಾಮಿ ವಿವೇಕಾನಂದನ ಮತ್ತೆ 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 ನೆನೆಸ್ಕೊಳ್ತಾನೆ ಇರಬೇಕು. ಒಂದು ಸಲ ಭಾರತದಿಂದ ಇಂಗ್ಲೆಂಡ್ ಕಡೆಗೆ ಹೋಗಬೇಕಾದ್ರೆ, ಸ್ವಾಮಿ ವಿವೇಕಾನಂದರು ಹೋಗಬೇಕಾದ್ರೆ ಆ ದೊಡ್ಡದಾದಂಥ ಹಡಗಿನಲ್ಲಿ ಅವರು ಹೋಗ್ತಾ ಇರ್ತಾರೆ, ಎಲ್ಲ ಆಗ್ತಾ ಇರುತ್ತೆ. ನಡೀತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿಗೆ ಬರುವಂಥ ಒಬ್ಬ ಕ್ಯಾಪ್ಟನ್, ಏನು ಹಡಗನ್ನು ನಡೆಸುವಂಥ ಒಬ್ಬ ಕ್ಯಾಪ್ಟನ್ ಒಬ್ಬ ಬರ್ತಾನೆ ನೋಡ್ತಾನೆ. ಅವ್ರಿಗೆ ಯಾವತ್ತಿದ್ರು ಗೊತ್ತಲ್ಲ, ಆ ಬಿಳಿಯರಿಗೆ, ಆ ಬ್ರಿಟಿಷರಿಗೆ ಯಾವತ್ತಿದ್ರು ಭಾರತೀಯರು ಅಂತಂತಂದರೆ ಕನಿಷ್ಠರು, ನಿಕೃಷ್ಟರು, ಅನಿಷ್ಠರು, ಇದೇ ರೀತಿಯಾದ ಮನೋಭಾವನ ನಮ್ಮಲ್ಲಿ ಬೆಳೆಸಿ ನಾವೆಲ್ಲರೂ ಕೂಡ ಯಾತಕ್ಕೂ ಬಾರದಂಥವ್ರು. ನಮ್ಮಲ್ಲಿ ಒಂದು ಕೀಳು ಮನೋಭಾವ, ತಾಳು ಮನೋಭಾವ, ಲೋ ಸೆಲ್ಫ್ ಇಮೇಜನ್ನು ಡೆವಲಪ್ ಮಾಡಿದವರು ಅವರು. ಬೆಳ್ಳಗಿರೋನು ಹೇಳಿರೋದೆಲ್ಲ ಸರಿ, ಕರಗಿರೋನು ಏನು ಹೇಳೋದು ತಪ್ಪು, ಈ ಒಂದು ಮನೋಭಾವವನ್ನು ಅವರು ನಮ್ಮಲ್ಲಿ ತಂದುಬಿಟ್ಟಿದ್ರು. ಹಾಗೆ ನಾವು ಆಗಿಬಿಟ್ಟಿದ್ವಿ, ಏನೂ ಮಾಡೋಕ್ಕಾಗಲ್ಲ. ಅವತ್ತು ನಮಗೆ ಸರಿಯಾಗಿ ಮಾರ್ಗದರ್ಶನ ನೀಡುವಂತಹ, ದಿಗ್ದರ್ಶನ ತೋರಿಸುವಂಥ ಮಹದ್ ಗುರುಗಳು ನಮಗೆ ಸರಿಯಾಗಿ ಸಿಗಲಿಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಆ ರೀತಿ ಆಗಲಿಲ್ಲ. ಆ ಹಡಗಲ್ಲಿದ್ದಾಗ ಅವನು ಬರ್ತಾನೆ, ಮಾತಾಡ್ತಾ ಇರ್ತಾನೆ, ಭಾರತೀಯರು ಇಂಥ ಊಟ ಮಾಡ್ತಾರಂತೆ, ಭಾರತೀಯರು ಇಂಥ ಮನೇಲಿ ಇರ್ತಾರಂತೆ, ಭಾರತೀಯರು ಈ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರಂತೆ. ಅಯ್ಯೋ, ಅವರ ಆಚಾರಗಳೇನು, ಅವ್ರ ವಿಚಾರಗಳೇನು, ಅವರ ಮೌಢ್ಯಾಚಾರಗಳೇನು, ಅವರ ಕಂದಾಚಾರಗಳೇನು, ಅಯ್ಯೋ ಇವ್ರದ್ದು ಒಂದು ಜನ್ಮನ, ಇವ್ರದ್ದು ಒಂದು ಮನುಷ್ಯ ಜನ್ಮನ, ಇವ್ರು ಯಾಕೆ ತಾನೇ ಬದುಕಬೇಕು, ಯಾಕೆ ತಾನೇ ಬಾಳಬೇಕು, ಇವರೆಲ್ಲ ಭೂಮಿಗೆ ಭಾರ ಅನ್ನೋ ರೀತಿಯಲ್ಲಿ ಆತ ಹೇಳ್ತಾ ಹೋಗ್ತಾ ಇರ್ತಾನೆ. ಆಯಿತು, ಸ್ವಾಮಿ ವಿವೇಕಾನಂದ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಆಯಿತು, ಅದೇನೇನು ಹೇಳ್ತೀಯ ಹೇಳಪ್ಪ. ಹೌದು, ನಮ್ಮಲ್ಲಿ ಒಂದಷ್ಟು ಲೋಪದೋಷಗಳಿದೆ, ಅದನ್ನು ಒಪ್ಕೊಳ್ಳೋಣ, ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತಾರೆ, ಅವ್ರ ಮನಸ್ಸಲ್ಲಿ ಅಂದ್ಕೊಂಡೇ ಇರ್ತಾರೆ. ಆದರೆ ಅವನು ಹೋಗ್ತಾ ಹೇಳ್ತಾನೆ, ಈ ದರಿದ್ರ ಜನಾಂಗದವರು, ಈ ದರಿದ್ರದವರು, ಇವರು ಹೋಗಿ ತಮ್ಮ ದೇಶವನ್ನು ಭಾರತ ಮಾತೆ ಅಂತ ಕರೆಸ್ಕೊಳ್ತಾರೆ. ಆ ಮಾತೇನೋ, ಆಕೆ ದರಿದ್ರದವಳು, ಅವಳು ಹೆತ್ತಿರುವಂಥವೋ ದರಿದ್ರವು, ಅವಳ ವಿಚಾರಗಳು ದರಿದ್ರ, ಅವಳ ಆಚಾರಗಳು ದರಿದ್ರ, ಅವಳ ಆಹಾರವು ದರಿದ್ರ, ಅವಳು ಮಾಡೋಂಥ ಕೆಲಸಗಳು ದರಿದ್ರ. ಈ ರೀತಿಯೆಲ್ಲ ಹೇಳ್ತಾ ಇದ್ದಂಗೆ ಸ್ವಾಮಿ ವಿವೇಕಾನಂದರಿಗೆ ಎಲ್ಲಿಲ್ದಿರೋಂಥ ಕೋಪ ಬರುತ್ತೆ. ಬಂದವರು ಏನು ಮಾಡ್ತಾರೆ, ನೆಟ್ಟಿಗೆ ಹೋಗಿದ್ದಾನೆ ಆ ಕ್ಯಾಪ್ಟನ್ ಕುತ್ತಿಗೆನ ಬರೀ ಎಡಗೈಯಲ್ಲಿ ಹಿಡಿದು ಎತ್ತಿಬಿಡ್ತಾರೆ. ಒಂದೇ ಕೈಯಲ್ಲಿ ಹಿಡಿದು ಎತ್ಕೊಂಡೋಗ್ಬಿಟ್ಟು ಆ ಶಿಪ್ಪಿನ ಕೊನೆಯ ಭಾಗ ಕರ್ಕೊಂಡು ಹೇಳ್ತಾರೆ, ಇಲ್ಲೂ ತನಕ ನೀನು ನನಗೆ ಬೈತಾ ಇದ್ದೆ, ನನ್ನ ಆಚಾರ ವಿಚಾರಗಳ ಬಗ್ಗೆ ಬೈತಾ ಇದ್ದೆ, ಎಲ್ಲದಕ್ಕೂ ಒಪ್ಕೊಂಡೆ ನಾನು. ಆದರೆ ಯಾವತ್ತಾದರೂ ಮತ್ತಿನ್ಯಾವತ್ತಾದರೂ ಈ ಕ್ಷಣದಲ್ಲೂ ಕೂಡ ನೀನೇನು ಮಾಡಿದೆಯಾ, ನೀನು ನಿನ್ನ ಜನಾಂಗದವರು ನನ್ನ ಭಾರತ ಮಾತೆಯನ್ನು ಬೈತಾ ಇದೆಯಾ. ಈಗ ನೀನು ನನ್ನ ಭಾರತ ಮಾತೆಯನ್ನು ಬೈತಾ ಇದೆಯಾ. ನನ್ನ ಭಾರತ ಮಾತೆಯ ನನ್ನ ತಾಯಿಯನ್ನು ಯಾರಾದರೂ ಹೀಗಾಣಿಸಿದರೆ ಅವಳನ್ನು ಕೇವಲವಾಗಿ ನುಡಿದ್ರೆ ಅವರ ಕುತ್ತಿಗೆಯನ್ನು ಹಿಸುಕಿ ಸಾಯಿಸಿಬಿಡ್ತೀನಿ. ಹುಷಾರ್, ನಿನ್ನನ್ನು ಈಗಲೇ ಎತ್ತಿ ಸಮುದ್ರಕ್ಕೆ ಬಿಸಾಕ್ಬಿಡ್ತೀನಿ ನಾನು. ಕ್ಷಮಾಪಣೆ ಕೇಳೋ, ನೀನು ನನ್ನ ಕ್ಷಮಾಪಣೆ ಕೇಳಿದ್ಲೇನಾದ್ರು ಪರವಾಗಿಲ್ಲ, ನನ್ನ ಭಾರತ ಮಾತೆಗೋಸ್ಕರ ನೀನು ಕ್ಷಮಾಪಣೆ ಕೇಳಲೇಬೇಕು ಅಂತಂತಾರೆ. ಇಷ್ಟು ಗಡುಸಾಗಿ, ಇಷ್ಟು ಭದ್ರವಾಗಿ ಅವನನ್ನು ಎತ್ತಿ, ಅವನನ್ನು ಅಲ್ಲಾಡಿಸಿ ಸಮುದ್ರದಲ್ಲಿ ಆ ಹಡಗಿನ ತುದಿಯಲ್ಲಿ ನಿಲ್ಲಿಸಿ ಕೇಳ್ತಾ ಇರಬೇಕಾದ್ರೆ ಅವನಿಗೆ ಇನ್ನೆಷ್ಟು ಭಯ ಆಗಿರಬಾರ್ದು. ಭಯದಿಂದ ನಡುಗ್ತಾ ಅವ್ನು ಕೇಳ್ತಾನೆ, ಆಯ್ತಪ್ಪ ತಂದೆ, ಕ್ಷಮಿಸ್ಬಿಡು ನನ್ನ ಅಂತಾನೆ. ನನಗಲ್ಲ, ನನ್ನ ಭಾರತ ಮಾತೆಗೆ ಕ್ಷಮಾಪಣೆ ಕೇಳು ಅಂತಂತ ಹೇಳ್ತಾನೆ. ಆಯಿತು, ನಿನ್ನ ಭಾರತ ಮಾತೆಗೆ ನಾನು ಕ್ಷಮಾಪಣೆ ಕೇಳ್ತೀನಿ ಅಂತಂದಾಗ ಅವನ್ನ ಇಳಿಸಿ ಬಿಡ್ತಾರೆ. ಎಂಥ ಸ್ವಾಭಿಮಾನ ರೀ, ಎಂಥ ಧೀರತನ ರೀ, ಎಂಥ ವೀರತನ ರೀ, ಎಂಥ ಶೂರತನ ರೀ. ತನ್ನ ತಾಯಿಗೆ ಒಂದು ಮಾತು ಅಂತಂದ ತಕ್ಷಣ ಆ ಹಡಗು ಬ್ರಿಟಿಷರ ಹಡಗಲ್ಲೇ ಇದ್ದು ಬ್ರಿಟಿಷರೇ ಹೆಚ್ಚಾಗಿದ್ದರೂ ಕೂಡ ಅದನ್ನು ಯಾವುದನ್ನು ಕೂಡ ಡೋಂಟ್ ಕೇರ್ ಮಾಡ್ದಂಗೆ ಎಡಗೈಯಲ್ಲಿ ಅವನನ್ನು ಎತ್ಕೊಂಡು ಅವನ ಕುತ್ತಿಗೆ ಹಿಡ್ಕೊಂಡೋಗಿ ತೆಗೆದುಕೊಂಡೋಗಿ ಹಡಗಿನ ತುದಿಯಲ್ಲಿ ನಿಲ್ಲಿಸಿ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಅವನಿಂದ ಕ್ಷಮಾಪಣೆಯನ್ನು ಕೇಳಿಸಿದಂಥ ಆ ಸ್ವಾಮಿ ವಿವೇಕಾನಂದರ
ಆ ವಿವೇಕ ವೀರನ ಧೀರೋದಾತ್ತತೆ ಹೇಗಿರಬೇಕು ಯೋಚನೆ ಮಾಡಿ ನೋಡಿ ಅಲ್ವಾ. ಸೊ ಇಂಥ ಧೀರೋದಾತ್ತತೆ ನಮ್ಮಲ್ಲಿ ನಿಮ್ಮಲ್ಲಿ ಬರ್ತಾ ಇರಬೇಕು. ನಮ್ಮ ತಾಯಿ ಭಾರತ ಮಾತೆಯನ್ನು ಯಾರಾದರೂ ಹೀಗಳಿದರೆ, ಮೂದಲಿಸಿದರೆ, ಮೌಢ್ಯತೆಯನ್ನು ನೀವು ಮೌಢ್ಯರು ಅಂದಾಗ ನನ್ನ ಭಾರತ ಮಾತೆಗೆ ಅವಮಾನವನ್ನು ತರುವಂಥ ಸಂಗತಿಯನ್ನು ಯಾರೇ ಮಾಡಿದ್ರೂ ಕೂಡ ನಾವೇನು ಮಾಡಬೇಕು? ಇನ್ಮೇಲೆ ಹೀಗೆ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡಬೇಕು. ನಮ್ಮ ಕಣ್ಣುಗಳಲ್ಲಿ ಆ ಪೌರುಷದ ಬೆಂಕಿ ಬರ್ತಾ ಇರಬೇಕು. ನನ್ನ ನರನಾಡಿಗಳಲ್ಲಿ ಆ ಪೌರುಷ ಹರಿತಾ ಇರಬೇಕು. ನನ್ನ ಮಾಂಸಖಂಡಗಳಲ್ಲಿ ಆ ಪೌರುಷದ ಶಕ್ತಿ ತುಂಬಿರಬೇಕು. ಹಾಗಿರಬೇಕು ಅಂತಂತಂದರೆ ನಮ್ಮನ್ನು ಮತ್ತೊಂದು ಸಲ ನೋಡಿದ ತಕ್ಷಣ ಅವನು ಗೌರವಪೂರ್ವಕವಾಗಿ ಇರಬೇಕು. ಇಲ್ಲ ಅವನಿಗೆ ನಾವು ತಕ್ಕ ಶಾಸ್ತಿ ಮಾಡಬೇಕು ಅಲ್ವಾ. ಸೊ ಹೀಗಾಗಿ ಈ ಭಾರತ ಮಾತೆ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾಳೆ, ಪ್ರತಿಯೊಂದನ್ನು ಕೊಟ್ಟಿದ್ದಾಳೆ. ಏನು ಕೊಟ್ಟಿಲ್ಲರಿ? ಬಳಸ್ಕೊಳ್ಳೋಂಥ ಜಾಣತನ ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆ ತಾಯಿಯನ್ನು ನಾವು ಮೂದಲಿಸೋದಂತೂ ದೊಡ್ಡ ಮುಟ್ಟಾಳತನ ಅಂತಂತ ಹೇಳ್ತೀವಿ. ತಾಯಿ ಎಲ್ಲ ಕೊಟ್ಟಿದ್ದಾಳೆ, ನಾವೇನು ಮಾಡಬೇಕು? ಅದನ್ನು ಸರಿಯಾಗಿ, ಅದಕ್ಕೆ ಹೇಳ್ತಾ ಇರ್ತಲ್ಲ ವೇದಗಳಲ್ಲಿ ಏನು ಹೇಳುತ್ತೆ ಅಂತಂತಂದರೆ, ನೀನು ಹಾಗೆ ಅಂತಂದರೆ ಪ್ರಕೃತಿಯಲ್ಲಿ ಇರಬೇಕಾದಾಗ ನೀನು ಸಂತೋಷವಾಗಿ ಇರೋದನ್ನು ನಿಲ್ಲಿಸಬಾರ್ದು, ಆದರೆ ಪ್ರಕೃತಿಯನ್ನು ಅಳಿಸಬಾರ್ದು ಅಂತಂತಾರೆ. ಪ್ರಕೃತಿಯನ್ನು ಅಳಿಸೋದಂದರೆ ಈ ರೀತಿ ಅಳಿಸಲ್ಲ, ಪ್ರಕೃತಿಯನ್ನು ನಿರ್ನಾಮ ಮಾಡಬಾರ್ದು ಅಂತ. ನೀನು ಸಂತೋಷ ಪಡೋದನ್ನು ಬಿಡಬಾರ್ದು, ಪ್ರಕೃತಿಯನ್ನು ಅಳಿಸಬಾರ್ದು ಅಂತ ಹೇಳಿದ್ದಾರೆ. ಸಂತೋಷವಾಗಿರು, ಸುಖದಿಂದಿರು, ಆನಂದದಿಂದಿರು, ಆದರೆ ಪ್ರಕೃತಿಯನ್ನು ಅಳಿಸಬೇಡ. ಪ್ರಕೃತಿಯನ್ನು ಬಳಸ್ಕೊಳ್ತಾ ಹೋಗು, ಹಾಗೆ ಉಳಿಸ್ಕೊಳ್ತಾ ಹೋಗು, ಬೆಳೆಸ್ಕೊಳ್ತಾ ಹೋಗು ಅಂತ ಹೇಳ್ತಾರೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಈ ಒಂದು ರೀತಿಯಾದಂಥ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ತಾ ಹೋಗಬೇಕು, ಗಳಿಸ್ಕೊಳ್ತಾ ಹೋಗಬೇಕು. ಯಥೇಚ್ಛವಾಗಿ ಭಾರತಕ್ಕೆ ನಮ್ಮದೇ ಆದಂಥ ವಿಚಾರಗಳನ್ನು ತಿಳಿಸ್ತಾ ಹೋಗಬೇಕು. ಅದಕ್ಕೋಸ್ಕರ ವಿಚಾರಗಳನ್ನು ತಿಳಿಸೋದು ಮಾತ್ರ ಅಲ್ಲ, ಈ ವಿಚಾರಗಳಲ್ಲಿ ನಾವೇನು ಮಾಡಬೇಕು? ತನುವನ್ನ ಧನವನ್ನು ಸಮರ್ಪಣೆ ಮಾಡ್ತಾ ಹೋಗಬೇಕು. ನಮ್ಮ ಭಾರತದ ಸೈನಿಕರು ಅದೆಷ್ಟು ರೀತಿಯಾದ ಪರಿಪಾಡಲುಗಳನ್ನು ಪಟ್ಟುಕೊಂಡರೂ ಕೂಡ, ಯಾವುದೇ ಹೊತ್ತಲ್ಲಾದರೂ ಕೂಡ ಭಾರತ ಮಾತೆಯ 1 ಇಂಚು ಭೂಮಿಯನ್ನು ಕೂಡ ಮತ್ತೊಬ್ಬರು ಕಬಳಿಸ್ದಂಗೆ ಊಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿದ್ರೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿಯವ್ರ ಜೊತೆ ಇರ್ತಾರೋ ಬಿಡ್ತಾರೋ ಇಲ್ಲ, ಅವ್ರು ಯಾರೂ ಇರಲ್ಲ. ಭಾರತದ ಅಂಚಿನಲ್ಲಿರುವಂತಹ ಸೈನಿಕರೆಲ್ಲರೂ ಕೂಡ ತನ್ನ ತಂದೆ ತಾಯಿ, ಒಡ ಹುಟ್ಟಿದವರು, ಸ್ನೇಹಿತರು, ಬಂಧು ಬಳಗ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಬಿಟ್ಟು ಭಾರತ ಮಾತೆಯ ರಕ್ಷಣೆಗೋಸ್ಕರ ನಮ್ಮ ದೇಶದ ಗಡಿಗಳಲ್ಲಿ ಕಾವಲನ್ನು ಕಾಯ್ತಾ ನಮ್ಮನ್ನೆಲ್ಲರೂ ಕೂಡ ಸುಖವಾಗಿ ನಿದ್ರೆ ಮಾಡಿ ತಾವು ನಿದ್ರೆಯನ್ನು ಬಿಟ್ಟು, ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ರು ಕೂಡ ಅವರು ಊಟವನ್ನು ಬಿಟ್ಟು, ನಾವೆಲ್ಲ ಸುಖವಾಗಿದ್ದಾಗ ಅವರು ಕಷ್ಟವನ್ನು ಪಟ್ಟುಕೊಂಡು ನಮ್ಮ ಭಾರತ ಮಾತೆಯನ್ನು ಅವರೆಲ್ಲ ಕಾಯ್ತಾ ಇದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ನಾವು ನೆನೆಸ್ಕೋಬೇಕು. ಅವ್ರಿಗೋಸ್ಕರ ನಮ್ಮನ್ನು ಮಿಡಿಬೇಕು, ಅವ್ರಿಗೋಸ್ಕರ ನಮ್ಮನ್ನು ತುಡಿಬೇಕು. ನಾವೆಲ್ಲರೂ ಕೂಡ ಇಲ್ಲಿ ಅದೇ ರೀತಿ ಸೈನಿಕರಾಗಿ ನಮ್ಮ ದೇಶದ ಹಿತವನ್ನು ಕಾಯಬೇಕು. ನಮ್ಮ ದೇಶಕ್ಕೆ ಅಹಿತವಾಗುತ್ತೆ ಅನ್ನೋಂಥ ವಿಚಾರಗಳು ಎಲ್ಲೇ ಬರಲಿ, ಹೇಗೆ ಇರಲಿ, ಅದನ್ನು ಖಂಡಿಸುವಂಥ ಧೀರತನವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ತಾ ಹೋಗಬೇಕು. ಹಾಗೋಣ ಅಲ್ವೇ? ನಾವೆಲ್ಲರೂ ಕೂಡ ವೀರರು, ಧೀರರು, ಶೂರರು ಆಗಬೇಕು. ಹಾಗೆ ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಹಿಂದ್.